ನಾವು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಒಂದು 200-250 ಕಿಲೋಮೀಟರ್ ಬರ್ತಾ ಇದ್ದೀವಿ ಬೆಂಗಳೂರು ಕಡೆ. ಮುಂದೆ ಪ್ಲಾನ್ಸ್ ಇದಾವೆ, ಅದು ಆನ್ ದ ವೇ ಅಪ್ಡೇಟ್ ಮಾಡ್ತೀನಿ ನಾನು. ಇವಾಗ ನೀವು ನೋಡ್ಬೋದು. ಆದ್ರೆ ಏನ್ ಸಮಸ್ಯೆ ಅಂದ್ರೆ ಹೋಗೋವಾಗೆ ಒಂದು ಸಮಸ್ಯೆ ಇದೆ, ಬರೋವಾಗೆ ಒಂದು ಸಮಸ್ಯೆ. ಈ ಹೈವೇ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಫುಲ್ ಡ್ಯಾಮೇಜ್ ಇದೆ. ಒಂದು ಎರಡನೇ ಡಿವೈಡರ್ಗಳಿಲ್ಲ, ಡಿವೈಡರ್ ಅಲ್ಲಿ ಸೇಫ್ಟಿ ಇಲ್ಲ. ಆಪೋಸಿಟ್ ಗಾಡಿಗಳು ಬರ್ತಾನೆ ಇದಾವೆ, ಅದೇನಕ್ಕೆ ಬರ್ತಾರೋ ಗೊತ್ತಾಗ್ತಿಲ್ಲ. ಹಸುಗಳು ಟಾರ್ಚರು, ಹಸುಗಳೆಲ್ಲ ಬೇಜನ್ ರೋಡ್ ಆಗಿದಾವೆ. ರೋಡ್ ಏನೋ ಅಲ್ಲೆಲ್ಲ ಚೆನ್ನಾಗಿದೆ, ಅಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಾವು ಆರಾಮಾಗಿ ಬರ್ತಾ ಇದ್ರೆ ಇನ್ನೂ ತೊಂದರೆ ಇಲ್ಲ. ನಮ್ಮ ಶಿವು ಕೆಂಪರಾಜ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಹೇಳಿ ನಿಮ್ಮ ಅನುಭವ ಹೇಳಿ. ಅನುಭವ ಹೇಳೋದೇನಿಲ್ಲ, ರೋಡ್ ತುಂಬಾ ಚೆನ್ನಾಗಿದೆ. ಬಟ್ ಬರೋ ಗಾಡಿಗಳು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಇಲ್ಲ. ಯಾರೇ ಬಂದ್ರು ಸೇಫ್ ಆಗಿ ಆರಾಮಾಗಿ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನ ಗಾಡಿ ಓಡಿಸ್ಕೊಂಡು ನಿಧಾನಕ್ಕೆ ಬಂದು ಯಾರು ಇವಾಗ ಕುಂಭಮೇಳಕ್ಕೆ ಬರೋರ ಕುಂಭಮೇಳ ಮುಗಿಸ್ಕೊಂಡು ಬರೋರು ಹೋಗೋರು ಯಾರಾಗ್ಲಿ ಸೇಫ್ಟಿ ಜೀವ ಮುಖ್ಯ ಅಲ್ವಾ. ಯಾರೇ ಬರ್ಲಿ ಯಾರೇ ಹೋಗ್ಲಿ ನಿಧಾನ ಗಾಡಿ ಓಡಿಸ್ಕೊಂಡ್ ಬಂದು ಕುಂಭಮೇಳಕ್ಕೆ ಬರೋರು ಆತರ ಪಡಬೇಡಿ. ಆರಾಮಾಗಿ ಬಂದು ನಿಧಾನಕ್ಕೆ ಬಂದು ಸ್ನಾನ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸ್ನಾನ ಯಾವುದು ಕುಂಭಮೇಳ ಸ್ನಾನ ಮುಗಿಸ್ಕೊಂಡು ತ್ರಿವೇಣಿಲಿ ನೆಮ್ಮದಿಯಾಗಿ ಆರಾಮಾಗಿ ಒಂದಿನ ಸ್ಟೇ ಮಾಡ್ಕೊಂಡು ರೆಸ್ಟ್ ತಗೊಂಡು ಬನ್ನಿ ವಾಪಸ್ ಆರಾಮಾಗಿ. ಇಲ್ಲಿ ಬರೋ ಹೆವಿ ವೆಹಿಕಲ್ಗಳೆಲ್ಲ ಯಾವ ತರ ರೈಟ್ ಎಳಿತಾರೆ, ಲೆಫ್ಟ್ ಎಳಿತಾರೆ, ಇಂಡಿಕೇಟರ್ ಹಾಕಲ್ಲ. ಹೆಂಗಂದ್ರೆ ಸಡನ್ ಆಗಿ ಎಳೀತಾರೆ. ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು. ಅದಂತೂ ಹುಷಾರಾಗಿ ಬನ್ನಿ, ಅದಷ್ಟೇ ಹೇಳೋದು, ಇನ್ನೇನಿಲ್ಲ. ಹರ ಹರ ಮಹಾದೇವ್, ಶಂಭೋ ಶಂಕರ. ನಾಳೆ 3ನೇ ತಾರೀಕು ಸ್ನಾನಕ್ಕೆ ನಾವು ಕುಂಭಮೇಳಕ್ಕೆ ಬರಂಗಿದ್ರೆ ಅವೇಟ್ ಮಾಡಿ, ಯಾಕಂದ್ರೆ ಮೋದಿ ಅವರು ಬರ್ತಾರಂತೆ. ಹಾಗಾಗಿ VVIP ಬರೋವಾಗ ತುಂಬಾ ರಶ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. 5ನೇ ತಾರೀಕು ಬಂದ್ರೆ ತುಂಬಾ ಬೆಟರ್, ತುಂಬಾ ಖಾಲಿ ಇರುತ್ತೆ, ಆರಾಮಾಗಿ ಒಂದು ಸ್ನಾನ ಮಾಡ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆ ಆಗಲ್ಲ. 12ನೇ ತಾರೀಕು ಒಂದು ಇಂಪಾರ್ಟೆಂಟ್ ಬಿಡಿ, ಅದು ಹುಣ್ಣಿಮೆ ಇದೆಯಲ್ಲ ಅದೊಂದು ಆಗುತ್ತೆ. ಅಲ್ಲ 5ನೇ ತಾರೀಕು ಮೇಲೆ ಬರ್ಲಿ, ಏನ್ ತೊಂದರೆ ಇಲ್ಲ. ಮಿಕ್ಕ ನಮ್ಮ ಸ್ನೇಹಿತರೆಲ್ಲ ಇದೆ ಮಲಗಿದ್ದಾರೆ ಪಾಪ. ಇವರು ಪಾಪ ಟೀ ಒಂದಿದ್ರೆ ಸಾಕು ಇವ್ರಿಗೆ. ಟೀ ಕುಡಿಯೋದು ಮಲಗೋದು ಇದೆ ಕೆಲಸ. ಇಲ್ಲಾಂದ್ರೆ ಇನ್ನೊಂದು ಹಾಕ್ತಾರೆ, ಅದೊಂದು ಹಾಕ್ತಾರೆ ಸಾಕು.